ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕು, ಚೆನ್ನಾಗಿರ್ತೀರಾ ಕೂಡ. ನಾನಿಲ್ಲಿ ನಮ್ಮ ಮನೇಲಿ ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡನ ನಾನು ಆನ್ಲೈನಿಂದ ತರಿಸಿ ಹಾಕಿದ್ದೆ. ಅದು ಚಿಕ್ಕ ಎಷ್ಟು ಅಂತಂದರೆ ಒಂದು 4 ಇಂಚ್ ಇತ್ತು ಅಷ್ಟೇ. 4 ಇಂಚು ಗಿಡ ನಾನು ನೆಟ್ಟು ಅದನ್ನು ಅಮ್ಮಮ್ಮ ಅಂದರೆ ಒಂದು 3 ವರ್ಷ ಆಯಿತು. 3 ವರ್ಷದಿಂದ ಇಲ್ಲಿವರೆಗೂ ವೆಯ್ಟ್ ಮಾಡಿದಕ್ಕೂ ಮತ್ತು ಆ ಗಿಡನ ಆವಾಗಿಂದ ನಾನು ಕಲ್ಲೆಲ್ಲ ನೆಟ್ಟಿರಲಿಲ್ಲ, ಕಲ್ಲು ತಂದು ಕೊಟ್ಟು ನೆಟ್ಟುವಷ್ಟರಲ್ಲಿ ತುಂಬ ಲೇಟಾಯಿತು. ಆಮೇಲೆ ನಮ್ಮ ಹುಡುಗರು ಕಲ್ಲು ತಂದು ಬೇರೆ ಕಡೆಯಿಂದ ನಂತರ ನೆಟ್ಕೊಟ್ಟ ಮೇಲೆ ಅದನ್ನು ಕಲ್ಲಿಗೆ ಯಾವಾಗ ನಾವು ಒಂದು ದಾರ ಕಟ್ಟಿ ಯಾವಾಗ ಕಲ್ಲಿಗೆ ಎತ್ತಿ ನಿಲ್ಲಿಸಿದ್ವಿ, ಆ ನಂತರ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿಂದನೂ ಸುಮಾರು 1.5 ವರ್ಷ ನಾನು ಕೆಳಗಡೆನೇ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ದೆ. ಆವಾಗ ತುಂಬ ಲಾಸ್ ಆಯಿತು. ಆನಂತರ ಚೆನ್ನಾಗಿ ಕಾಯಿ ಬಂದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ತುಂಬ ರುಚಿ ಇತ್ತು ಮಾತ್ರ, ಒಳ್ಳೆ ಪಿಂಕು. ನಾನಿದು ವೈಟ್ ಅಂದ್ಕೊಂಡಿದ್ದೆ, ಇದು ಪಿಂಕ್ ಕಲರ್ ಇತ್ತು. ತುಂಬ ರುಚಿ ಇತ್ತು ಡ್ರ್ಯಾಗನ್ ಫ್ರೂಟು. ನಾನು 3 ವರ್ಷದಿಂದ ಕಾದದ್ಕೂ ನನಗೆ ಒಳ್ಳೆ ಫಲನೇ ಕೊಡ್ತು ಅಂತ ಹೇಳ್ಬೋದು. ತುಂಬ ರುಚಿ ಇತ್ತು. ಈ ರೀತಿ ನಾವು ಮನೇಲೇ ಒಂದೊಂದು ಹಣ್ಣು ಗಿಡಗಳು ಹಾಕ್ಕೊಂಡು ನಾವು ಮನೇಲೇ ಬೆಳೆದ್ರೆ ತುಂಬ ನಮಗೂ ಖುಷಿನೂ ಇರುತ್ತೆ. ನಾವೇ ಬೆಳೆದು ನಾವೇ ತಿಂದರೆ ಅದ್ರ ಫಲನೂ ನಮಗೆ ಯಥೇಚ್ಛವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ನಾನು ಬೆಳೆದಿರುವಂಥ ಡ್ರ್ಯಾಗನ್ ಫ್ರೂಟ್ ಕಲ್ಲರೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನೀವು ಕೂಡ ಬೆಳೆಸಿ, ನೀವು ಮನೇಲೇ ಬೆಳೆದು ಮನೇಲೇ ತಿನ್ನಿ ನೀವೂ. ನನಗೆ ಇದೇ ಮೊದಲನೇ ಫಲ ಕೊಟ್ಟಿರೋದದು, ಇದೇ ಮೊದಲನೇ ಕಾಯಿ ನನಗೆ. ಇನ್ನು ಮುಂದಕ್ಕೆ ಅದು ಇನ್ನೂ ಜಾಸ್ತಿ ಬಿಡುತ್ತೆ ಅಂತ ಅಂದ್ಕೊತೀನಿ. ನೋಡಿ, ತಾಳಿದವನು ಬಾಳೆಹಣ್ಣು ಅಂತ ನಾನು ಈಗ ಇದು ಗಿಡನ ಅಷ್ಟಾಗಿ ನಾನು ಕೇರ್ ಮಾಡಿರಲಿಲ್ಲ. ಆನಂತರ ಈಗ 1 ವರ್ಷದಿಂದ ಕೇರ್ ಮಾಡೋದಕ್ಕೆ ಇದು ನನಗೆ ಫಲ ಕೊಡ್ತು. ನಾವು ಬೆಳೆದಿರುವಂಥ ಡ್ರ್ಯಾಗನ್ ಫ್ರೂಟ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ.